ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋನೆಲ್ಲ ಶೇರ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ತಿಂಗಳ ಖರ್ಚು ಒಮಾನಲ್ಲಿ ಎಷ್ಟಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡುವಂಥವ್ರಿಗೆ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತುಂಬ ಖರ್ಚು ಮಾಡುವಂಥವ್ರಿಗೆ ಜಾಸ್ತಿನೂ ಇರ್ಬೋದು, ಹಾಗೆ ಕಡಿಮೆ ಖರ್ಚು ಮಾಡುವಂಥವ್ರಿಗೆ ಕಡಿಮೆನೂ ಖರ್ಚು ಬಿಡ್ಬೋದು. ಒಟ್ಟಾರೆ ನಾವು ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡುವಂಥವ್ರಿಗೆ ಒಂದು ತಿಂಗಳ ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನ ನಾನೀಗ ಹೇಳ್ತಾ ಹೋಗ್ತೀನಿ. ಈಗ ನೋಡಿ, 1 ರಿಯಲ್ ಅಂತ ಅಂದರೆ ಒಮಾನಲ್ಲಿ ದುಡ್ಡನ್ನು ರಿಯಲಲ್ಲಿ ನಾವು ಹೇಳ್ತೀವಿ. 1 ರಿಯಲ್ ಅಂತ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 250 ರೂಪಾಯಿಗಳಾಗುತ್ತೆ. ನಾನು ಈ ಒಮಾನ್ ಕರೆನ್ಸಿ ಇಂಡಿಯನ್ ರುಪಿಯಲ್ಲಿ ಎಷ್ಟು ಮೌಲ್ಯ ಇರುತ್ತೆ ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಈಗ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ, ಬೇಕಿದ್ರೆ ಹೋಗಿ ಚೆಕ್ ಮಾಡಿ ನೋಡಿ. ಈಗ ನಮಗೆ ಇಲ್ಲಿ ಒಮಾನಲ್ಲಿ 50 ರಿಯಲ್ಲೇ ನಮಗೆ ಹೈಯೆಸ್ಟ್ ನೋಟ್ ಆಗಿರುತ್ತೆ. 50 ರಿಯಲ್ ಅಂತ ಅಂದರೆ ಇಂಡಿಯಾದಲ್ಲಿ 12,500 ರೂಪಾಯಿ ಅಷ್ಟು ಆಗಿರುವಂಥದ್ದು. ಹಾಗೆ ಇಲ್ಲಿ ಪ್ಲಾಸ್ಟಿಕ್ ನೋಟೆಲ್ಲ ಬಂದಿದೆ, ಅದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಈಗೆಲ್ಲ ನಾವು ಒಂದು ಕಡೆ ಜೀವನ ಮಾಡ್ತಿದ್ದೀವಿ ಅಂತ ಅಂದರೆ ಇರಲಿಕ್ಕೆ ಮನೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲೆಲ್ಲ 1 BHK ಅಂದರೆ 1 ಬೆಡ್ರೂಮ್ ಇರುವಂಥ ಮನೆ 100 ರಿಯಲ್ಗೆ ಹಾಗೆ 90 ರಿಯಲ್ಗೆ ಸಿಗುವಂಥದ್ದು. 100 ರಿಯಲ್ ಅಂತ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಇದರ ಮೌಲ್ಯ 25,000 ಆಗಿರುತ್ತೆ. ಇಲ್ಲಿನ 1 BHKಗೆ ನಾವು 25,000 ಕೊಡಬೇಕಾಗತ್ತೆ. ಅಥವಾ ನಿಮಗೆ 2 BHK ಬೇಕು ಅಂತ ಅಂದರೆ 150, 200, 250 ಈ ರೀತಿಯಲ್ಲೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಆ ನಂತರ ನಮಗೆ ನೀರು, ಇಲ್ಲಿ ನೀರಿಗೆ ತುಂಬ ಜಾಸ್ತಿ ದುಡ್ಡಿರುತ್ತೆ. ಯಾಕಂತಂದರೆ ನೀರನ್ನ ಇಲ್ಲಿ ಇವರೇ ಉತ್ಪಾದನೆ ಮಾಡೋದ್ರಿಂದ ತುಂಬ ಜಾಸ್ತಿ ಇರುತ್ತೆ. ನಾವಿಲ್ಲಿ ಕುಡಿಯೋ ನೀರಿಗೆ ಹೇಗೆ ಬಿಲ್ಲನ್ನು ಪೇ ಮಾಡಬೇಕು, ಹಾಗೆ ನಾವು ಯೂಸ್ ಮಾಡಿರ್ತೀವಲ್ಲ ಆ ಒಂದು ನೀರಿಗೂ ಬಿಲ್ಲನ್ನು ಪೇ ಮಾಡಬೇಕಾಗಿರುತ್ತೆ. ಅದೆಲ್ಲ ಸೇರಿ ನಮಗೆ ಬಿಲ್ ಬರುವಂಥದ್ದು. ಈಗ ಕುಡಿಯೋ ನೀರಿಗೆ ಒಂದು 20 ರಿಯಲ್ ಅಂತ ಆದರೆ ನಮಗೆ ಯೂಸ್ ಮಾಡುವಂಥ ನೀರಿಗೆ ಒಂದು 20 ರಿಯಲ್, ಟೋಟಲ್ 40 ರಿಯಲ್ ಆಗುತ್ತೆ. ಹಾಗೆ ನೀರಿನ ಬಿಲ್ಲು ಹೆಚ್ಚು ಕಮ್ಮಿ ಇರ್ಬೋದು, ಯಾಕಂತಂದರೆ ಕೆಲವೊಬ್ಬರು ತುಂಬ ಹೈಯೆಸ್ಟ್ ರೇಟ್ ಇರೋ ಅಂಥ ನೀರನ್ನೆಲ್ಲ ಕುಡಿತಾರೆ. ಹಾಗಾಗಿ ನಾರ್ಮಲ್ ಆದರೆ ಇದಿಷ್ಟು ಸಾಕಾಗತ್ತೆ. ಆನಂತರ ಲೈಟ್, ಕರೆಂಟ್ ಎಲ್ರಿಗೂ ಬೇಕೇ ಬೇಕು. ಹಾಗೆ ಇಲ್ಲಿಂದ ಒಂದು ವಿಶೇಷ ಅಂತ ಅಂದರೆ ಯಾವತ್ತೂ ಕೂಡ ಕರೆಂಟ್ ಹೋಗಿದೆ ಅನ್ನೋ ಒಂದು ಸಂದರ್ಭನೇ ಬಂದಿಲ್ಲ. ಏನೋ ರೇರ್ಲಿ ಈ ಒಂದು 10 ಇಯರ್ಸಲ್ಲಿ ಒಂದು 2 ರಿಂದ 3 ಸರ್ತಿ, ಅದರಲ್ಲೂ 1 ಗಂಟೆ ಅಥವಾ 2 ಗಂಟೆ ಏನಾದರೂ ಔಟೇಜ್ ಆಗಿ ಹೋಗಿ ಪ್ರಾಬ್ಲಮ್ ಆಗಿರೋದು ಬಿಟ್ಟರೆ ಮತ್ತು ಕರೆಂಟ್ ಹೋಗಿರೋ ಅಂಥದ್ದೇ ಇಲ್ಲ. ಹಾಗೆ ನೀರು ಅಷ್ಟೇ ತುಂಬ ಸಫಿಷಿಯೆಂಟಾಗೇ ಇರುತ್ತೆ. ಇಲ್ಲಿ ಕರೆಂಟ್ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ಲು ನೀರಿಗೆ ಕಂಪೇರ್ ಮಾಡಿದಾಗ ತುಂಬ ಕಮ್ಮಿನೇ ಬರುತ್ತೆ. ಅಂದರೆ ಒಂದು 20 ರಿಯಲಷ್ಟು ನಮಗೆ ಇಲ್ಲಿ ಕರೆಂಟಿನ ಒಂದು ಬಿಲ್ ಬರ್ಬೋದು. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ 5,000 ಆಗುತ್ತೆ. ಹಾಗೆ ಈ ಕರೆಂಟ್ ಬಿಲ್ಲು ನಾವು ಹೇಗೆ ಪೇ ಮಾಡಬೇಕು ಅಂತ ಅಂದರೆ, ಈಗ ನಾವು ಮೊಬೈಲಿಗೆ ಕರೆನ್ಸಿ ಎಲ್ಲ ಹಾಕ್ಕೊತೀವಲ್ಲ ಆ ರೀತಿ ನಮಗೀಗ 250 ರೂಪಾಯಿ ಬೇಕೋ 300 ರೂಪಾಯಿ ಬೇಕೋ ಆ ರೀತಿ ಕರೆನ್ಸಿ ಹಾಕ್ಕೊತೀವಲ್ಲ ಆ ರೀತಿಲಿ ನಾವು ನಮಗೆ 10 ರಿಯಲ್ ಕರೆಂಟ್ ಬೇಕು ಅಥವಾ 20 ರಿಯಲ್ ಬೇಕೋ ಆ ರೀತಿಲಿ ನಾವು ಇದನ್ನು ರೀಚಾರ್ಜ್ ಮಾಡ್ಕೊಬೇಕು. ರೀಚಾರ್ಜ್ ಮಾಡುವಂಥ ಒಂದು ವ್ಯವಸ್ಥೆ ಇರುತ್ತೆ. ಮೊದಲಿಗೆ ಈ ಕರೆಂಟ್ ಬಿಲ್ಲೆಲ್ಲ ಇನ್ನೂ ಕಮ್ಮಿನೇ ಬರ್ತಿತ್ತು, ಬಟ್ ಇತ್ತೀಚೆಗೆ ಈ ರೀತಿ ರೀಚಾರ್ಜ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಬರುತ್ತೆ. ಒಂದು 20 ರಿಯಲ್ ಅಂತೂ ಬೇಕು. ನೆಕ್ಸ್ಟು ಮನೆಗೆ ಬೇಕಾಗಿರುವಂಥ ದಿನಸಿ ಸಾಮಗ್ರಿಗಳು. ಈಗ ನಾವು ನಾರ್ಮಲಿ ಸಿಂಪಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಂತ ಅನ್ನೋ ನಮ್ಮಂಥವರಿಗೆ ಈಗ ನಮಗೆ ವೀಕ್ಲಿ ಒಂದು 20 ರಿಯಲ್ಸ್ದಾದರೂ ದಿನಸಿ ಸಾಮಗ್ರಿಗಳು ಬೇಕು. ಹಾಗೂ ಹಿಂಗೂ ಹೆಚ್ಚು ಕಮ್ಮಿ ಆಗ್ಬೋದು. ಅದು ಒಂದು ತಿಂಗಳಿಗೆ ಒಂದು 100 ರಿಯಲ್ದಾದರೂ ದಿನಸಿ ಸಾಮಗ್ರಿಗಳು ಬೇಕು. 100 ರಿಯಲ್ ಅಂತ ಅಂದರೆ 25,000 ರೂಪಾಯಿಗಳು ಆಗುತ್ತೆ. ಇಲ್ಲ ನಾನು ಎಲ್ಲ ಸ್ವಲ್ಪ ಕಾಸ್ಟ್ಲಿದ್ದೇ ಯೂಸ್ ಮಾಡ್ತೀನಿ ಎಲ್ಲ ಸಾಮಗ್ರಿಗಳನ್ನು ಅಂತ ಅನ್ನೋರಿಗಾದರೆ ಇದಕ್ಕಿಂತ ಜಾಸ್ತಿನೂ ಆಗ್ಬೋದು. 30,000, 35,000 ಈ ರೀತಿಯೂ ಆಗ್ಬೋದು. ಬಟ್ ಸಾಮಾನ್ಯವಾಗಿ ಒಂದು 25,000 ಸಾಕಾಗತ್ತೆ. ದಿನಸಿ ಸಾಮಗ್ರಿಗಳಿಗೆ ಎಲ್ಲ ಕಾಳು, ಬೇಳೆ, ತರಕಾರಿಗಳು, ಹಾಗೆಯೇ ನಾನ್ ವೆಜ್ಜು ಏನಾದರೂ ಯೂಸ್ ಮಾಡೋದಿದ್ರೆ 25,000 ಸಾಕಾಗತ್ತೆ. ನೆಕ್ಸ್ಟು ಕಾರು, ಇಲ್ಲೆಲ್ಲ ಓಡಾಡಲಿಕ್ಕೆಲ್ಲ ಕಾರ್ ಬೇಕಾಗೇ ಆಗುತ್ತೆ. ಯಾಕಂತಂದರೆ ತುಂಬ ಬಿಸಿಲಿರುತ್ತೆ ಅದರಿಂದಾಗಿ. ಹಾಗೆ ಕೆಲವೊಮ್ಮೆ ಆಫೀಸ್ಗಳು ತುಂಬ ದೂರ ಇರುತ್ತೆ, ಅದರಿಂದಾಗಿ ಕಾರ್ ಬೇಕಾಗತ್ತೆ. ಈಗ ಕಾರ್ಗಳ ಮೇಂಟೆನೆನ್ಸು ಹಾಗೆಯೇ ಪೆಟ್ರೋಲು, ಡೀಸೆಲು ಇದೆಲ್ಲ ತಗೊಂಡಾಗ ಇಲ್ಲಿ ಪೆಟ್ರೋಲ್ ಡೀಸೆಲ್ ರೇಟು ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿನೇ ಇರುತ್ತೆ. ಬಟ್ ಏನಿಲ್ಲ ಅಂತ ಅಂದರೂ ಒಂದು 20 ರಿಯಲಷ್ಟು ನಮಗೆ ಪೆಟ್ರೋಲು ಡೀಸೆಲ್ಗೆ ಅಂತ ಹೇಳಿ ತಿಂಗಳಿಗೆ ಬೇಕಾಗತ್ತೆ. ಪ್ಲಸ್ ಕಾರು ಕ್ಲೀನಿಂಗು ಹಾಗೆ ಮೇಂಟೆನೆನ್ಸಿಗೆ ಅಂತ ಹೇಳಿ ಒಂದು 25-30 ರಿಯಲ್ ಬೇಕಾಗತ್ತೆ. ಈಗ ಒಂದು 25 ರಿಯಲ್ ಅಂತಲೇ ನಾವು ಲೆಕ್ಕ ತೊಗೊಂಡ್ರು ಒಂದು 6,850 ರೂಪಾಯಿಯಷ್ಟು ನಮ್ಮ ಇಂಡಿಯನ್ ಕರೆನ್ಸಿಲಿ ನಮಗೆ ಬೇಕಾಗತ್ತೆ. ಕೆಲವೊಂದು ಕಾರ್ಗಳ ಮೇಂಟೆನೆನ್ಸು ಜಾಸ್ತಿನೇ ಇರುತ್ತೆ, ಅವಾಗ ಜಾಸ್ತಿನೂ ಆಗ್ಬೋದು. ನೆಕ್ಸ್ಟು ನಾವು ಮಕ್ಕಳನ್ನ ಸ್ಕೂಲಿಗೆಲ್ಲ ಸೇರಿಸಿದ್ವಿ ಅಂತ ಅಂದರೆ
ಮಕ್ಕಳ ತಿಂಗಳ ಒಂದು ಫೀಸು ಒಂದು 40 ರಿಯಲ್ ಆಗಿರುತ್ತೆ. ಹಾಗೆಯೇ ಟ್ಯಾಕ್ಸಿ ಚಾರ್ಜು ಒಂದು 20 ರಿಯಲ್ ಆಗುತ್ತೆ. ಟೋಟಲ್ ಇದೆಲ್ಲ ಸೇರಿ ಒಂದು 60 ರಿಯಲ್ ಆಗುವಂಥದ್ದು. ಹಾಗೆ ಮಕ್ಕಳದ್ದು ಏನಾದ್ರು ಆ್ಯಕ್ಟಿವಿಟಿ ಇದ್ದು ಅದಕ್ಕೆಲ್ಲನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ನೆಕ್ಸ್ಟು ಇದೆಲ್ಲ ಸೇರಿ ಎಷ್ಟಾಗತ್ತೆ ಅನ್ನೋದನ್ನ ನೋಡೋಣ. ಈಗ ಮನೆ, ಕರೆಂಟು, ಹಾಗೆಯೇ ನೀರು, ದಿನಸಿ, ಕಾರು, ಶಾಲೆ ಇದೆಲ್ಲ ಸೇರಿ ಏನಿಲ್ಲ ಅಂತ ಅಂದರೂ ಒಂದು 345 ರಿಯಲಷ್ಟು ಆಗುತ್ತೆ. ಅಂದರೆ ಈ ಒಂದು ಒಮಾನ್ ರಿಯಲಲ್ಲಿ ನಮಗೆ 345 ರಿಯಲ್ ಆಗುತ್ತೆ. 345 ರಿಯಲ್ಲು ನಮ್ಮ ಇಂಡಿಯನ್ ಕರೆನ್ಸಿಲಿ ತೊಗೊಂಡಾಗ ನಮಗೆ 86,250 ರೂಪಾಯಿಗಳಷ್ಟು ಖರ್ಚು ಬರುತ್ತೆ. ಇದು ಸಾಮಾನ್ಯ ಒಂದು ಸಿಂಪಲಾಗಿ ನಾವು ಲೈಫ್ ಲೀಡ್ ಮಾಡ್ತೀವಿ ಅಂತ ಅಂದರೆ ಇಷ್ಟು ಒಂದು ಖರ್ಚು ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಬೇಸಿಕ್ ಅಂದರೆ ಮೂಲ ಸೌಕರ್ಯಗಳಾಗಿ ಏನಿರುತ್ತೆ, ಮನೆ, ಕರೆಂಟು, ನೀರು ಇದೆಲ್ಲದ್ರದ್ದು ಎಷ್ಟು ಖರ್ಚುಗಳಾಗಿರುತ್ತೆ. ಹಾಗೆಯೇ ಇನ್ನು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಂತಂದರೆ ನಮ್ಮ ಮಕ್ಕಳು ಯಾರು ಇದ್ದಾಗ ನಾವು ಏನಾದ್ರು ಬೇರೆ ಎಕ್ಸ್ಟ್ರಾ ಸಿಂಗಿಂಗು, ಡ್ಯಾನ್ಸಿಂಗು, ಹಾಗೆ ಸ್ವಿಮ್ಮಿಂಗು, ಡ್ರಾಯಿಂಗು ಈ ರೀತಿಯಲ್ಲಿ ಹಾಕಿದ್ದಾಗ ನಮಗೆ ಇನ್ನೂ ಎಕ್ಸ್ಟ್ರಾ ಖರ್ಚುಗಳು ಬರುತ್ತೆ. ಏನಿಲ್ಲ ಅಂದರೂ ಮಿನಿಮಮ್ ಒಂದು 20 ರಿಯಲ್ಸ್ ಅಂತೂ ನಮಗೆ ಚಾರ್ಜ್ ಮಾಡ್ತಾರೆ. ಹಾಗೆಯೇ ಜಿಮ್ ಜಾಯಿನ್ ಆಗ್ತೀವಿ ಆ ರೀತಿಯಲ್ಲಿ ಅಂತ ಅಂದರೆ, ಅಥವಾ ನೀವೇ ಒಂದು ಯಾವುದಾದ್ರು ಆ್ಯಕ್ಟಿವಿಟಿಗೆ ಜಾಯಿನ್ ಆಗ್ತೀರಾ ಅಂತ ಅಂದರೂ ಇದಕ್ಕೂ ಕೂಡ ಎಕ್ಸ್ಟ್ರಾ ಖರ್ಚುಗಳು ಅಂತಲೇ ಹೇಳ್ಬೋದು. ಹಾಗೆಯೇ ಹಾಸ್ಪಿಟಲ್, ಈಗ ಇಲ್ಲೆಲ್ಲ ನಾವು ಕಂಪ್ನಿಗಳಿಂದಲೇ ನಮಗೇನಾದರೂ ಹಾಸ್ಪಿಟಲ್ ಫೆಸಿಲಿಟಿ ಹಾಗೆ ಇನ್ಶೂರೆನ್ಸ್ ಎಲ್ಲ ಸಿಕ್ಕಿತ್ತು ಅಂತ ಅಂದರೆ ಅದರಿಂದ ನಮಗೆ ಫ್ರೀ ಆಗಿರುತ್ತೆ. ಬಟ್ ಅದೇ ಬೇರೆ ಕಡೆ ಕಾಂಟ್ರಾಕ್ಟ್ ಬೇಸಿಕಲಿ ಏನಾದರೂ ಬಂದಿದ್ರಿ ಅಂತ ಅಂದಾಗ ನಮಗೆ ಹಾಸ್ಪಿಟಲ್ ಖರ್ಚೆಲ್ಲ ಸಿಗೋಲ್ಲ. ಆವಾಗ ನಮಗೆ ಈ ಹಾಸ್ಪಿಟಲ್ ಖರ್ಚು ಹೆಚ್ಚಾಗಿರುತ್ತೆ. ಯಾಕಂತಂದರೆ ಇಲ್ಲಿ ಹಾಸ್ಪಿಟಲ್ದ ಒಂದು ಫೀಸ್ಗಳು ಹಾಗೆಯೇ ಮೆಡಿಸಿನ್ಗಳ ರೇಟ್ಗಳು ಜಾಸ್ತಿ ಆಗಿರುತ್ತೆ. ಅದಕ್ಕಂತ ನಾವು ಎಕ್ಸ್ಟ್ರಾನೇ ತೆಗೆದಿಡಬೇಕಾಗತ್ತೆ. ಇನ್ನು ನೆಕ್ಸ್ಟು ನೀವೇನಾದರೂ ತುಂಬ ಲೈಫ್ನ ಎಂಜಾಯ್ ಮಾಡೋವಂಥರಾದರೆ, ಅಥವಾ ವೀಕ್ಲಿ ಒನ್ಸ್ ಏನಾದರೂ ಹೊರಗಡೆ ಹೋಗೋದು ಅಥವಾ ರೆಸಾರ್ಟ್ಗಳಿಗೆ ಹೋಗೋದು ಈ ರೀತಿ ಎಂಜಾಯ್ ಮಾಡೋವಂಥರಾದರೆ ಅವ್ರಿಗೂ ಕೂಡ ಎಕ್ಸ್ಟ್ರಾ ಖರ್ಚುಗಳಂತಲೇ ಬರ್ಬೋದು. ಒಟ್ಟಾರೆ ಇಲ್ಲಿ ನಾವಿಲ್ಲಿ ಫ್ಯಾಮಿಲಿ ಜೊತೆಗೆ ನಾವು ಜೀವನ ಮಾಡ್ತೀವಿ ಅಂತ ಅಂದರೆ ಏನಿಲ್ಲ ಅಂತ ಅಂದರೂ 1 ಲಕ್ಷ ರೂಪಾಯಿಯಷ್ಟು ನಮಗೆ ಖರ್ಚಂತೂ ತಿಂಗಳಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡುವಂಥವರಿಗೆ ಅಥವಾ ಇನ್ನೂ ಹೆಚ್ಚಿನದಾಗಿ ಲೈಫ್ನ ಎಂಜಾಯ್ ಮಾಡಿ ಲೀಡ್ ಮಾಡುವಂಥವರಿಗೂ ಕೂಡ ಇನ್ನೂ ಹೆಚ್ಚಿಗೆ ಬರ್ಬೋದು ಇಲ್ಲಿನ ಒಂದು ತಿಂಗಳ ಖರ್ಚು. ನೀವು ಬ್ಯಾಚುಲರ್ ಆಗಿ ರೂಮ್ ಶೇರಿಂಗಲ್ಲಿ ಅಂತ ಇದ್ದರೆ ಇದಕ್ಕಿಂತ ಕಮ್ಮಿನೂ ನಿಮಗೆ ಖರ್ಚುಗಳು ಬರ್ಬೋದು. ಆದರೆ ಫ್ಯಾಮಿಲಿ ಜೊತೆನೇ ನೀವು ಜೀವನ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮಿನಿಮಮ್ 1 ಲಕ್ಷ ಅಂತೂ ತಿಂಗಳಿಗೆ ಖರ್ಚು ಬರುತ್ತೆ. ನೆಕ್ಸ್ಟ್ ಈಗ ನಾವು ಇಲ್ಲಿನ ಸಂಬಳ ಏನಿಲ್ಲ ಅಂತ ಅಂದರೂ ನೀವು ಇಲ್ಲಿ ಜೀವನ ಮಾಡಲಿಕ್ಕೆ ನಿಮಗೆ 300 ರಿಯಲ್ಗಿಂತಲೂ ಮೇಲಿರಬೇಕಾಗತ್ತೆ. 300 ರಿಯಲ್ ಅಂತ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ 75,000. 75,000ಕ್ಕಿಂತ ನಿಮ್ಮ ಸಂಬಳ ಜಾಸ್ತಿ ಇದ್ದಾಗ ನೀವು ಇಲ್ಲಿ ಒಂದು ಒಳ್ಳೆಯ ಜೀವನವನ್ನು ಲೀಡ್ ಮಾಡಲಿಕ್ಕೆ ಸರಿ ಹೋಗುತ್ತೆ. ಇದೀಗ ಡಿಪೆಂಡ್ ಆಗಿರುತ್ತೆ ನೀವು ಹೇಗೆ ಖರ್ಚು ಮಾಡ್ತೀರಾ, ಹೇಗೆ ಜೀವನ ಮಾಡ್ತೀರಾ, ನೀವು ಲಕ್ಸುರಿಯಾಗಿ ಜೀವನ ಮಾಡ್ತೀರೋ ಇಲ್ಲ ಸಿಂಪಲಾಗಿ ಜೀವನ ಮಾಡ್ತೀರೋ ಇದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಖರ್ಚು ವೆಚ್ಚಗಳೆಲ್ಲ ಡಿಪೆಂಡ್ ಆಗಿರುತ್ತೆ. ಏನಿಲ್ಲ ಅಂತ ಅಂದರೂ ಒಂದು 75,000ದಿಂದ 1 ಲಕ್ಷದಷ್ಟು ಖರ್ಚಂತೂ ಬರೋದು ನಿಜ ಆಗಿರುತ್ತೆ. ಯಾರಾದರೂ ಇಲ್ಲಿ ಬಂದು ಕೆಲಸ ಮಾಡಬೇಕು ಅಥವಾ ಕೆಲಸ ಮಾಡೋಕ್ಕೆ ಬರ್ತಿದ್ದೀರಾ ಅಂತ ಅಂದರೆ ನಿಮ್ಮ ಸಂಬಳ ಏನಿಲ್ಲ ಅಂತ ಅಂದರೂ ಒಂದು 300 ರಿಯಲ್ ಮೇಲೆ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. ಆವಾಗ ಇಲ್ಲಿ ಆರಾಮ್ಸಿ ಒಂದು ಜೀವನವನ್ನು ಮಾಡ್ಬೋದು. 300 ರಿಯಲ್ಗಿಂತನೂ ಕಡಿಮೆ ಇದ್ದು ಫ್ಯಾಮಿಲಿ ಜೊತೆ ಇರ್ತೀವಿ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ನೀವು ಫ್ಯಾಮಿಲಿ ಇಲ್ಲದೆ ಸಿಂಗಲ್ ಆಗಿದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ರೂಮ್ ಶೇರಿಂಗ್ ಮಾಡ್ಕೊತಿದ್ದೀರಾ ಅಂತ ಅಂದರೆ 300 ರಿಯಲು 350 ರಿಯಲು ಸಂಬಳ ನಿಮಗೆ ಸಾಕಾಗತ್ತೆ. ಅದನ್ನು ನೀವು ಆರಾಮಾಗಿ ಇಲ್ಲಿ ಲೈಫ್ನ ಲೀಡ್ ಮಾಡ್ಬೋದು. ಹಾಗೆಯೇ ಸೇವಿಂಗ್ಸ್ನೂ ಕೂಡ ಮಾಡ್ಕೊಬೋದು. ಅದು ಸಿಂಗಲ್ ಆಗಿದ್ದು ರೂಮ್ ಶೇರಿಂಗ್ ಎಲ್ಲ ಅಂತ ಇದ್ದಾಗ ಮಾತ್ರ. ನೀವು ಫ್ಯಾಮಿಲಿ ಜೊತೆ ಇದ್ದೀರಾ, ನಿಮಗೆ ಮಕ್ಕಳಿದೆ ಅಂತಂದಾಗ ನಿಮಗೆ ಏನಿಲ್ಲ ಅಂತಂದರೂ 1 ಲಕ್ಷದಷ್ಟು ಖರ್ಚು ಬಂದೇ ಬರುತ್ತೆ. ಹಾಗೆಯೇ ಈ ಒಂದು ತಿಂಗಳ ಈ ಒಂದು ಖರ್ಚು ಬಿಟ್ಟು ಈಗ ಕೆಲವೊಮ್ಮೆ ಇರುತ್ತೆ ಏನಂತ ಅಂದರೆ ಕಾರು ಡ್ರೈವಿಂಗ್ ಲೈಸೆನ್ಸ್ನ ರಿನ್ಯೂವಲ್ಲು ಅಥವಾ ಕಾರ್ ಇನ್ಶೂರೆನ್ಸ್ ರಿನ್ಯೂವಲ್ಲು ಅದೆಲ್ಲ ಕೂಡ ಎಕ್ಸ್ಟ್ರಾ ಖರ್ಚುಗಳಾಗಿ ಕೆಲವೊಮ್ಮೆ ಬರೋಂಥ ಚಾನ್ಸಸ್ಸು ಇರುತ್ತೆ. ಇದೆಲ್ಲದಕ್ಕೂ ಸೇವಿಂಗ್ ಮಾಡಿಕೊಂಡು ಇಟ್ಕೊಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಇಲ್ಲಿವರೆಗೂ ಕೊಟ್ಟಂಥ ಮಾಹಿತಿ ಒಂದು ಸಿಂಪಲ್ ಲೈಫ್ನ ಲೀಡ್ ಮಾಡಲಿಕ್ಕೆ ಎಷ್ಟು ಖರ್ಚು ವೆಚ್ಚಗಳು ಬೇಕಾಗತ್ತೆ ಅಂಥೇಳಿ. ಒಬ್ಬರು ಲೈಫ್ಗಿಂತ ಒಬ್ಬರು ಲೈಫು ಡಿಫ್ರೆಂಟ್ ಆಗಿರುತ್ತೆ, ನಾವು ಕಂಪೇರ್ ಮಾಡ್ಕೊಳ್ಲಿಕ್ಕೆ ಹೋಗಬಾರ್ದು. ಇದಿಷ್ಟು ಆಗಿತ್ತು ಒಮಾನಲ್ಲಿ 1 ತಿಂಗಳ ಖರ್ಚು ವೆಚ್ಚಗಳ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಒಮಾನ್ ದೇಶದ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಎಲ್ಲ ಶೇರ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಒಮಾನ್ ಅಂತ ಹೇಳಿ ಪೇಜ್ ಇದೆ, ಆ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.